ಯಾವತ್ತೂ ಬೆಳೆ ಕೆಲಸ ಮಾಡಿದಾರೆ. ನಾನು ಜನ ಕಡಿಮೆ ಇದ್ದಾರೆ ಅಂದ್ಬಿಟ್ಟು ಬೆಳೆ ಕೆಲ್ಸಕ್ಕೆ ಹೋಗಿದ್ದೆ. ಬೆಳೆ ಕುಯ್ಲಿಕ್ಕೆ ಹೋಗ್ತಾ 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 ಏನು ಗೊತ್ತಾಗ್ಲಿಲ್ಲ. ಕುಯ್ತಾ 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 ನಡುವೆಲ್ಲ ನೆಟ್ಟಗಾಗಿ ಈ ಪಾಟ್ಸ್ಗಳೆಲ್ಲ ಹಾಗೇ ನೋವು ಶುರು ಆಯ್ತು. ತಡ್ನಿ ಬೆಳೆದಿದ್ದೀವಿ. ಆದರೆ ನಮ್ಮ ಕರು, ನಮ್ಮ ಕೋಳಿ ಇದೇ ಹೆಚ್ಚಲಿ ಕೋಳಿಲಲ್ಲ ಅನ್ಕೋತೀನಿ, ಕರುದೇ ಕೆಲಸ. ಕರು ಎಲ್ಲ ತಿಂದಾಕ್ಬಿಟ್ಟಿದೆ. ಕಬ್ಬು, ಈ ಕಡೆ ಬಟರ್ ಫ್ರೂಟ್, ಅವಕಾಡೋ, ದಾಸವಾಳ, ಮರಗೆಣಸು ಎಲ್ಲವನ್ನು ನೆಟ್ಟಿದ್ದಾರೆ. ನಾನು ಸಾಧಾರಣವಾಗಿ ಹೊಲದೊಳಗೆಲ್ಲ ಹೋಗೋದು ಕಡಿಮೆ, ಯಾಕಂದರೆ ಹೊಲದಲ್ಲಿ ಕೆಲಸ ಮಾಡೋಷ್ಟು ಸ್ಟ್ರೆಂತ್ ನನ್ನ ಹತ್ರ ಇಲ್ಲ. ಹಾಗಾಗಿ ನಾನು ಕಡಿಮೆ ಹೋಗೋದು. ಸೊ ಈಗ ಎಲ್ಲ ಕಡೆ ಬೆಳೆ ಕೆಲಸಗಳಾಗ್ತಾ ಇದೆ. ಹಾಗಾಗಿ ನಮ್ಮಲ್ಲೂ ಬೆಳೆ ಕುಯ್ತಾ ಇದ್ದಾರೆ. ನಾವು ಬೆಳಗ್ಗೆಯಿಂದ ಹೊಲದಲ್ಲಿ ಸ್ವಲ್ಪ ಹೊತ್ತು ಬೆಳೆ ಕುಯ್ದುಬಿಟ್ಟು ಬಂದ ಬೇಕಾ ಅಥವಾ ಅವ್ರಿಗೇನೋ ಬೇರೆ ಕೆಲಸ ಇದ್ರಿಂದ ಅವರು ಬರಲಿಲ್ಲ. ಸೊ ನಾನು, ಆಶಕ್ಕ, ನಮ್ಮ ದಿನೇಶ್ ಅಣ್ಣ, ನಮ್ಮ ಸುಧಾನು, ನಮ್ಮ ಮಾವ ಎಲ್ಲ ಸೇರ್ಕೊಂಡು ಕುಯ್ದು ಅರ್ಧ ದಿನ ಕುಯ್ದಿದ್ದಕ್ಕೆ ನಮ್ಮ ಸೊಂಟ ಎಲ್ಲ ನೆಟ್ಟಗಾಗೋಯ್ತು. ನಾನಂತೂ ಓಡ್ಬಿಟ್ಟೆ, ನನಗಾಗೋದಿಲ್ಲ ಅಂತ. ಸೊ ಈಗ ಇನ್ನೊಂದು ಆಂಟಿ ಬಂದರು, ಅವರು ಸುಧಾನು ಕುಯ್ತಾ ಇದ್ದಾರೆ. ಇಬ್ಬರೇ ಜೋಳ ಹಾಕಿದ್ದೀವಿ. ಜೋಳ ಅಂತೂ ಅರ್ಧಕ್ಕರ್ಧ ಕಾಡಂದಿ ತಿಂದ್ಬಿಡ್ತೆ. ತೋರಿಸ್ತೀನಿ. ಜೋಳ ಹಾಕಿದ್ದೀವಿ. ಇದರೊಳಗೆ ಹೋದರೆ ಹೋಗ್ಬೋದು, ಮೈಯೆಲ್ಲ ಪರ್ಚ್ಕೊಬಿಡುತ್ತೆ. ಬೇಡ, ನಾವು ಹಿಂಗೆ ಹೋಗೋಣ. ಎಲ್ಲಡಿ ನೇರಳೆ ಎಲ್ಲ ಹಾಕಿದ್ದಾರೆ. ನಮ್ಮ ಮಾವ, ನಮ್ಮದಲ್ಲೊಂದು ಹೊಸ ಹಸು ಮೇಯ್ತಿದೆ. ನಮ್ಮ ಬಜಾರಿ ಇಲ್ಲಿದ್ದಾಳೆ. ಯಾಕಣ್ಣ ಬಜಾರಿ ಅಂತೀನಿ ಅಂದರೆ ಗುದ್ದುತ್ತಾಳೆ, ಹಾಗಾಗಿ ಅಷ್ಟು ಸುಲಭಕ್ಕೆ ಯಾರ ಕೈಗೂ ಸಿಗಲ್ಲ. ಅದೇ ಜೋಳ ಇದೆಲ್ಲ ನವಿಲು ಕೆಲಸ. ನವಿಲು ತುಂಬಾ ಬರುತ್ತೆ. ನವಿಲು ತಿಂದಿದೆ, ಕಾಡಂದಿ ತಿಂದಿದೆ, ಇನ್ನು ನಮ್ಮ ಕರುನು ತಿಂದಿದೆ. ಆಂಟಿಯವರು ಸುಸ್ತಾಗಿ ಕೂತಿದಾರ ಅಂತ. ಪರವಾಗಿಲ್ವೇ, ಒಂದು ಗದ್ದೆ ಮುಗಿಸ್ಬಿಟ್ರು. ನಾವೊಂದು ಕಾಲು ಭಾಗ ಉಳಿಸಿದ್ದು. ಆಡೋದು ಬರ್ತಾವ. ಒಂದ್ಸಲ ಇಲ್ಲಿಂದ 4 ಗಂಟೆ ಹಾಗಾದ್ರೆ ಬದಾನ ಇಷ್ಟಿಷ್ಟು ಭತ್ತ ಸಿಗೋದು ಅವ್ರಿಗೆ. ಗೊನ್ಗೊನೇ ಕತ್ತರಿಸ್ಕೊಂಡೋಗಿ ಮುಡಿಕೊಂಡಿರ್ತಾರೆ. ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತನಾ? ಈ ಹೊಲ ಗದ್ದೆಗಳಲ್ಲಿ ಬರುತ್ತಲ್ಲ ಇಲಿಗಳು, ಈ ಬೆಳೆನೆಲ್ಲ ತಿಂದು ಬಿಲ ತೋಡ್ಕೊಂಡು ಗದ್ದೆಗಳು, ಹೊಲಗಳಲ್ಲೆಲ್ಲ ದೊಡ್ಡ ದೊಡ್ಡ ಹೊಂಡ ಮಾಡ್ಕೊಂಡು ಹೋಗಿರುತ್ತೆ. ಅವುಗಳ ಬಗ್ಗೆ ಭಾರಿ ಚರ್ಚೆ ನಡೀತಾ ಇತ್ತು. ನಮ್ಮ ಅತ್ತೆಯವರು ಆರಾಮಾಗಿ ನೆಲ್ಲಲ್ಲಿ ಕೂತಿದ್ರು. ಅವ್ರ ಕೈಲಿ ಆಗೋದಿಲ್ಲ, ಏಜ್ ಆಗಿದಲ್ಲ. ಹಾಗಾಗಿ ಸುಧಾನ್ ಫೋಟೋಕ್ಕೆ ಫೋಸ್ ಕೊಡ್ತಿದ್ದೆ. ನಾವು ವಿಡಿಯೋ ಮಾಡ್ತಾರೆ ನೋಡಿ. ಬರೀ ಅರ್ಧ ದಿನ ಕೆಲಸ ಮಾಡಿದ್ಕೇನೆ ನನ್ನ ಕೈಯೆಲ್ಲ ಬೊಬ್ಬೆ ಬಂದ್ಬಿಟ್ಟಿತ್ತು ಫುಲ್ಲು. ಅದ್ರ ಉರಿ, ಅದ್ರ ನೋವು ನನ್ನ ಕೈಯಲ್ಲಂತೂ ನಿಜವಾಗ್ಲೂ ಸಹಿಸ್ಕೊಳಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಮನೆಯೊಳಗೆ ಬರೀ ಪಾತ್ರೆ ತೊಳೆಯೋದು ಇಂಥ ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಿದ್ದರಿಂದ ಬೆಳೆ ಕೆಲಸ ಮಾಡಿ ನನಗೆ ಗೊತ್ತಿರಲಿಲ್ಲ. ಬೆಳೆಗಳಂತೂ ಸೂಪರ್ ಆಗಿತ್ತು. ಇದ್ರಿಗಿಂತ ಇನ್ನೇನ್ ಬೇಕು ರೈತರ ಜೀವನಕ್ಕೆ, ರೈತರ ಖುಷಿಗೆ. ಬೆಳೆದಿರೋ ಬೆಳೆ ಒಳ್ಳೆ ಫಸಲು ಕೈಗೆ ಬಂದ್ಬಿಟ್ರೆ ಅದ್ರಿಗಿಂತ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಅದಕ್ಕೊಂದು ಒಳ್ಳೆ ಬೆಳೆ ಅಷ್ಟೇ. ಬಟ್ ನಾವು ಇದನ್ನ ಯಾವುದೇ ಕಾರಣಕ್ಕೂ ಮಾರೋದಿಲ್ಲ. ನಾವು ಮನೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬೆಳ್ಕೋತೀವಿ. ಮನೆಗೆ ಅಕ್ಕಿ ಎಷ್ಟು ಬೇಕು ಅಷ್ಟು ಮಾತ್ರ. ಸುಧಾನು ಬರ ಬಿದ್ದು ಬರ ಅಂತ ಬಕ್ಕೊಂಡು ಕುಯ್ತಾ ಇದ್ದ. ನೀಲಾಂಟಿ ಅಂತೂ ಕೂತ್ಕೊಂಡು ಕುಯ್ಯಕ್ಕೆ ಶುರು ಮಾಡಿತ್ತು. ನಾನಂತೂ ಪೂರ್ತಿ ಕೂತ್ಕೊಂಡೇ ಕುಯ್ದಿದ್ದು ಒಂದಿನ ಹೇಳಿ. ಕೊನೆಗೆ ಒಂದು ಗದ್ದೆ ಕೊಯ್ದು ಮುಗಿಸಿ ಆಯ್ತು. ಇನ್ನೊಂದು ಗದ್ದೆ ನಾಳೆ ಕುಯ್ಯೋಣ ಅಂತ ಬಿಟ್ಟಿದ್ದು. ಅಷ್ಟರಲ್ಲಿ ನಮ್ಮ ಸುಧಾನು ನಮ್ಮ ಹೊಸ ಮಡಿಕೇರಿ ಹಸು ಮುಖ ನೋಡ್ತಿತ್ತು ಅಂತ ಹುಲ್ಲೆಲ್ಲ ಕತ್ತರಿಸ್ಕೊಂಡ್ಬಂದು ಕೊಡ್ತಾ ಇದ್ದ. ಆಮೇಲೆ ಮಾರನೇ ದಿನ ಮುಂದಿನ ಗದ್ದೆ ಕೊಯ್ಯೋದಕ್ಕೆ ಅಂತ ಬಂದ. ಬಟ್ ನನ್ನ ಫ್ರೆಂಡ್ ಬ್ಯಾಡ್ ಲಕ್ ಏನಂದ್ರೆ ಅವಳು ಅವತ್ತೇ ಮನೆಗೆ ಬಂದು ಸಿಕ್ಕಾಕೊಬಿಟ್ಲು. ಬಂದವಳೇನು ಬಿಡ್ಲಿಲ್ಲ. ನಾವು ಅವಳ ಕೈಲಿ ಕೊಯ್ಸ್ತೋ. ಕೊನೆಗೆ ಆ ಗದ್ದೆನೂ ಕೊಯ್ದು ಮುಗಿಸ್ತೋ ಬರ ಬಿದ್ದು. ಕೊನೆಯಲ್ಲಿ ಇಷ್ಟು ಉಳ್ಕೊಳತ್ತಲ್ಲ, ಅದ್ರಲ್ಲೇನು ಶಾಸ್ತ್ರ ಅಂದ್ಬಿಟ್ಟು ಮಾದೇವಂಟಿ ಸುಮಾರು ಶಾಸ್ತ್ರ ಹೇಳ್ತಾ ಇತ್ತು. ಇಲ್ಗೋ ಸಮಯ ಮಾಡ್ಬಿಟ್ಟು ಸಣ್ಣ ಮಾಡ್ಕೊಳ್ಳಿ. ಹಂಗಲ್ಲ, ಅಲ್ಗ ಸಣ್ಣ ಮಾಡ್ಬೇಕು. ಹಾ ಬನ್ನಿ. ಕುಡ್ಲಿ ತೊಳಿ. ಅಲ್ಲಿ ಫೋನ್ ಮಾಡ್ತಾ ಇಲ್ಲ ನಾನು. ನೋಡಿ ಕುಯ್ದು ಮುಗಿಸಿದೀನಿ ಅಂತ ತೋರಿಸ್ತಿದ್ದೀನಿ. ಹಂಗೆ ಒಂದು ಹಾಯೇನಿ ನನ್ನ ಹೇಳಿದ್ರೆ ಪ್ಯಾಂಟ್ ಇಟ್ಟು ಬಿಚ್ಚ ಊಟದು ಫೋನಾ. ಅವರು ನಮ್ಮ
ದಿನೇಶನ್ ಬರಕ್ ಹೇಳ್ತಿದ್ರು, ಅವರಿದ್ರೆ ತಮಾಷೆ ಮಾಡ್ಕೊಂಡಿರ್ತಾರೆ ಅಂತ. ಎರಡನೇ ದಿನಕ್ಕೆ ನನ್ನ ಮುಖ ಅಂತೂ ಸೀರೆ ಬಿಟ್ಟಿತ್ತು ಬಿಸಿಲಿಗೆ. ಕೊನೆಗೂ ನಮ್ಮ 2 ಗದ್ದೆ ಕುಯ್ದು ಮುಗಿಸಿ ಆಯ್ತು.